जय भीम जय 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 भीम जय 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 भीम जय भीम जय भीम जय अंबेडकर ಪರಿಸರ ಪ್ರೇಮಿ अंबेडकर ಎಲ್ಲ ಜಾತಿ ವರ್ಗದ ನಾಯಕ अंबेडकर ಮಹಾನಾಯಕ अंबेडकर ಮಹಾಮೇಧಾವಿ अंबेडकर ಎಲ್ಲ ಜಾತಿ ವರ್ಗದ ನಾಯಕ अंबेडकर ಜೈ 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 ಭೀಮ್ जय भीम जय भीम ಜೈ 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 ಭೀಮ್ जय भीम जय भीम ಜೈ ಭೀಮ್ भीम ಜೈ ಭೀಮ್ जय भीम ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತಿನ ದಿನ ಮಾಧ್ಯಮದವರ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ದಿನಾಂಕ 19/1/2025 ಭಾನುವಾರದಂದು ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮೇಧಾವಿ, ವಿಶ್ವಜ್ಞಾನಿ, ವಿಶ್ವಮಾನವ, ಮಹಾನಾಯಕನ ಪುತ್ಲಿಯನ್ನು ಇವತ್ತಿನ ದಿನ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ 9 ಅಡಿ ಕಂಚಿನ ವಿಗ್ರಹವನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಸಂಘಟನೆ ವತಿಯಿಂದ. ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರ ನೇತೃತ್ವದಲ್ಲಿ ಈಗಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಮಂತ್ರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಳ್ಬೇಕೆಂದು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ನಾವು ಮನವಿ ಮಾಡಿಕೊಂಡ್ವಿ. ಈ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ಕನ್ನಡ ಪರ ಹೋರಾಟಗಾರರು, ದಲಿತ ಮುಖಂಡರು, ಮಹಿಳಾ ಮುಖಂಡರು, ದಲಿತ ಪರ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು, ಈ ತಾಲೂಕಿನ ಎಲ್ಲ ಕುಲ ಬಾಂಧವರು, ಅಂಬೇಡ್ಕರ್ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕೆಂದು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಿದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ದಿನಾಂಕ 19/1/2025 ಭಾನುವಾರ. ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಚಿನ ಪುತ್ಲಿ ಉದ್ಘಾಟನೆ ಸ್ಥಾಪನೆ ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ಹೋರಾಟ ನಮ್ಮ ಸಂಘಟನೆ ಇದ್ದೇ ಇರುತ್ತೆ. ಈಗಾಗಲೇ ನಮ್ಮ ಮುಂದಿನ ನಡೆ ಮತ್ತು ಮುಂದಿನ ಹೆಜ್ಜೆ ಬುದ್ಧ ಮತ್ತು ಬಸವಣ್ಣ ಅವರ ವಿಗ್ರಹ ಇಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಮುಂದಿನ ಎಲ್ಲರೂ ಸಹಕಾರ ಕೊಟ್ಟೆ ವೇಮರೆಡ್ಡಿ ಸಹ ಇಡ್ತಾ ಇದ್ದೀರಿ. ಸ್ವಾಗತವನ್ನು ಕೋರ್ತಾ ಇದೀವಿ. ಇಂದಿನ ಸುದ್ದಿಗೋಷ್ಠಿ ಕರೆದಿದ್ದ ವಿಚಾರ ಏನಂದ್ರೆ, ಕಾರಣಾಂತರಗಳಿಂದ 1/1/2025 ತಾರೀಕು ನಮ್ಮ ಕೋರೆಗಾಂವ್ ವಿಜಯೋತ್ಸವ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಟೈಮು ಸಾಕಾಗದೇ ಇರೋದ್ರಿಂದ ಅದು ಮಾಡಲಿಲ್ಲ. ಹಾಗಾಗಿ 19/1/2025 ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ 9 ಅಡಿ ಕಂಚಿನ ಪುತ್ಥಳಿಯನ್ನು ನಾವು ಅನಾವರಣಗೊಳಿಸ್ತಾ ಇದ್ದೀವಿ. ನಮ್ಮ ಒಂದು ನಡಿಗೆ ಇಲ್ಲ ಇದರಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಯಾವುದು ಅಲ್ಲಲ್ಲ ಎಲ್ಲಪ್ಪ ವೆಂಕಟೇಶ್ವರ ಟಾಕೀಸ್ ಅಲ್ಲಿಂದ ಬಂದು ನಮ್ಮ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ನಡಿಗೆಯಲ್ಲಿ ತಾಲೂಕು ಪಂಚಾಯತಿ ಮುಂಭಾಗ 9 ಅಡಿ ಪುತ್ಥಳಿಯನ್ನು ಕಂಚಿನದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಉದ್ಘಾಟನೆಯ ನಮ್ಮ ಹೆಮ್ಮೆಯ ಡಾಕ್ಟರ್ ಯಾರು MLA ಶಿವಣ್ಣನವರು ಅವ್ರು ಬಂದು ಇಲ್ಲಿ ಉದ್ಘಾಟನೆ ಮಾಡ್ತಾರೆ. ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ನಾಯಕ ಅಂತ ಹೇಳ್ಬೋದು ನಮ್ಮ ತಾಲೂಕಿಗೆ. ಹಾಗಾಗಿ ಅವರು ನಮ್ಮ ಅಧ್ಯಕ್ಷತೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲ ದಲಿತ ಪರ ಮುಖಂಡರುಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಹೆಚ್ಚಿನ ರೀತಿ ಮಹಿಳೆಯರು ಸೇರಿ ಈ ಉದ್ಘಾಟನೆಯನ್ನು ಅತಿ ಹೆಚ್ಚಿನವಾಗಿ ಯಶಸ್ವಿ ಮಾಡಿಕೊಡ್ಬೇಕಂತ ಈ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಗದ್ದರ್ ಅವರು ಮಗಳು ಬರ್ತಾ ಇದ್ದಾರೆ, ಒಂದು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅವ್ರ ಹೆಸರು ವೆನ್ನೆಲಾ ಅಂತೇಳಿ. ಮತ್ತೆ ಗದ್ದಗ ಅವರು ತಮ್ಮವರು ಬರ್ತಾ ಇದ್ದಾರೆ, ಅವ್ರ ಮಗಳು ಬರ್ತಾ ಇದ್ದಾರೆ. ಹಾಗೆ ಅವರೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನಾಗಿ ಉದ್ಘಾಟಿಸ್ಕೊಡ್ತಾರೆ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಆಮೇಲೆ ನೀರಿನ ವ್ಯವಸ್ಥೆ ಇದೆ, ಊಟನ ಒಂದು ವ್ಯವಸ್ಥೆ ಇದೆ. ಎಲ್ಲ ಒಂದು ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲ ಅತಿ ಹೆಚ್ಚಿನ ಈ ಗ್ರಾಮಸ್ಥರ ಎಲ್ಲರೂ ಅವ್ರಿಗೆಲ್ಲ ಹೆಚ್ಚಿನ ಒಂದು ಅನ್ನ ಮತ್ತೆ ನೀರು ಎರಡೂ ಇದೆ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರಾದಂಥ ಎಂ ಕೃಷ್ಣಪ್ಪನವರು, ಸಂಸ್ಥಾಪಕರಾದ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಏನು ಇದೇ ತಿಂಗಳು 19/1/2025 ಬಹಳಷ್ಟು ಅದ್ಧೂರಿಯಾಗಿ ಒಂದು 10,000 ಜನ ಸಮ್ಮುಖದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಲಿಕ್ಕೆ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದ್ರ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸುವುದೇನೆಂದ್ರೆ, ಎಲ್ಲ ಪ್ರಗತಿಪರ ಸಂಘಟನೆಗಳು
ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂಟಿ ಏನು ಈ ಆನೇಕಲ್ ಒಂದು ಮೀಸಲು ಕ್ಷೇತ್ರದ ಈ ಒಂದು ಸುಂದರವಾದ ಈ ಒಂದು ಇದರಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಭೀಮ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮನ್ನು ವಿನಂತಿಸ್ಕೊಳ್ತೀನಿ. ಜೈ ಭೀಮ್, ಜೈ ಭೀಮ್. ಈ ದಿನ ಆನೇಕಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇವತ್ತು ಏನು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅಂದ್ರೆ, ದಿನಾಂಕ 1/1/2025 ಏನು ಒಂದು ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತವಾಗಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಹಮ್ಮಿಕೊಂಡಿದ್ವಿ. ಅದು ಕಾರಣಾಂತರಗಳಿಂದ ಮುಂದೂಡಿ ಇವತ್ತು ದಿನಾಂಕ ಒಂದು ನಿಗದಿ ಆಗಿದೆ, 19/1/2025. ಆ ದಿನ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮರ್ಸೂರು ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಏನು ಇವತ್ತು ತಾಲೂಕು ಪಂಚಾಯತ್ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಆಗೋದಕ್ಕೆ ಸಿದ್ಧತೆಗಳು ಆಲ್ರೆಡಿ ಎಲ್ಲ ಆಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರದ ಒಂದು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಹೆಚ್ಚಿನ ಒಂದು ಜನಸಂಖ್ಯೆ, ಇವತ್ತು ತಾಲೂಕಿನಾದ್ಯಂತ ಹೆಚ್ಚಿನ ಜನಸಂಖ್ಯೆ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಮ್ಮನ್ನು ಕರೆದಿಲ್ಲ, ನಾವ್ಯಾಕೆ ಬರಬೇಕು ಅನ್ನೋ ಒಂದು ಭಾವನೆಗಳನ್ನ ಜನ ಬಿಟ್ಟು ಇವತ್ತು ಅಂಬೇಡ್ಕರ್ ಅವರ ಒಂದು ಅನುಕೂಲಗಳನ್ನ ಪ್ರತಿಯೊಬ್ಬರು ಪಡ್ಕೊಳ್ಳೋತ ಅಂತ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು. ಅಂಬೇಡ್ಕರ್ ಅಭಿಮಾನ ಇರೋಂಥವ್ರು, ಅವರ ಮೇಲೆ ಒಂದು ಪ್ರೀತಿ ಗೌರವ ಇರೋಂಥವ್ರು, ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಯಾರು ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಇದನ್ನೇ ಒಂದು ಆಹ್ವಾನ ಅಂತ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಹಾಗೆ ಈ ಒಂದು ಅಂಬೇಡ್ಕರ್ ಬಗ್ಗೆ ಅಪಾರ ಒಂದು ಕಾಳಜಿ, ಒಂದು ಅಭಿಮಾನ, ಒಂದು ಪ್ರೀತಿನ ಇಟ್ಕೊಂಡಿರುವಂತಹ ಎಂ ಕೃಷ್ಣಪ್ಪನವರು ಅವ್ರೇನಂದ್ರೆ, ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ವೈಯಕ್ತಿಕವಾಗಿ ಅಂಬೇಡ್ಕರ್ ಒಂದು ಕಾರ್ಯಕ್ರಮಗಳನ್ನಾಗ್ಬೋದು, ಹಬ್ಬಗಳನ್ನಾಗ್ಬೋದು, ಅವರ ಒಂದು ಯಾವುದೇ ಒಂದು ರೀತಿಯಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಒಂದು ವೈಯಕ್ತಿಕವಾಗಿ ಯಾರ ಒಂದು ಸಹಾಯನೂ ಇಲ್ಲದೆ ಅವರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾರಂತ ಏಕೈಕ ವ್ಯಕ್ತಿ ನಮ್ಮ ಒಂದು ದೇಶದಲ್ಲಿ. ಅಂದ್ರೆ ನಾವು ಇದುವರೆಗೂ ನಾವು ನೋಡಿಲ್ಲ, ಬಟ್ ನೋಡಿರೋಂಥ ವ್ಯಕ್ತಿ ಇವರೊಬ್ಬರೇ ಅಂತ ನಮ್ಗೆ ಅನಿಸ್ತಿದೆ. ಸೊ ಹಾಗಾಗಿ ಇವರ ಒಂದು ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಾಗಿ ಆನೇಕಲ್ಲು ಬಿಟ್ಟು ಇನ್ನೂ ರಾಜ್ಯದ ನಾನಾ ಭಾಗಗಳಿಗೆ ವಿಸ್ತರಣೆ ಆಗಲಿ. ಇವರ ಒಂದು ಜನಪ್ರಿಯತೆ ನಮ್ಮ ಒಂದು ಕರ್ನಾಟಕದಂತ ಹಬ್ಬಲಿ ಅಂತ ಈ ಮೂಲಕ ನಾನು ಆ ದೇವರಲ್ಲಿ ಅವರಿಗೆ ಶುಭಾಶಯಗಳನ್ನ ಕೇಳ್ತಾ, ಅವ್ರದ್ದು ಆಶೀರ್ವಾದ ಇವರ ಮೇಲೆ ಇಲ್ಲ ಅಂತ ಕೇಳ್ಕೊತಾ ಇದ್ದೀನಿ.